ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಪ್ರಕರಣ ಆಗಿತ್ತು. ಆರೋಪಿಗಳಿಗಾಗಿ ಕೊಡಗೇಹಳ್ಳಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ರು. ಜಮೀನು ಗಲಾಟೆ ಸಂದರ್ಭದಲ್ಲಿ ಪ್ರಕಾಶ್ ಎಂಬ ವ್ಯಕ್ತಿಯ ಸಾವಾಗಿತ್ತು. ನಾಗರಾಜ್ ಅಂಡ್ ಟೀಮ್ ಮೇಲೆ ಕೊಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ನಾಗರಾಜ್ ಸೇರಿ ಒಟ್ಟು 4 ಜನರ ವಿರುದ್ಧ ಈ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗಿ 3 ದಿನ ಕಳೆದರೂ ಕೂಡ ಆರೋಪಿಗಳ ನಾಪತ್ತೆಯಾಗಿದ್ದಾರೆ. ಅವರ ಸುಳಿವಿಲ್ಲ. ಪೊಲೀಸರೇ ಆರೋಪಿಗಳ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಈ ಸಂದರ್ಭ ಕೇಳಿ ಬರ್ತಾ ಇದೆ. ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಬಂಧಿಸೋದಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ. ಕೊಲೆ ಸಾಬೀತಾದರೆ ಬಂಧಿಸಬೇಕಾಗುತ್ತೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಕಾಶನ್ ಅವರು ನಮಗೆ ಪೊಲೀಸ್ನವರಿಗೆ ವರದಿ ಬಂದಿರೋ ಪ್ರಕಾರ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಈಗ ನಾವು ಇನ್ವೆಸ್ಟಿಗೇಟ್ ಮಾಡಿಸಿ ಮೆಡಿಕಲ್ ರಿಪೋರ್ಟನ್ನು ತರಿಸ್ಕೊಂಡು ಅದನ್ನೆಲ್ಲ ಪರಿಶೀಲನೆ ಮಾಡಿ ನೋಡ್ತೇವೆ. ಅಕಸ್ಮಾತ್ ಅವರು ಯಾರೋ ಮರ್ಡರ್ ಮಾಡಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ ಅಂದರೆ ಅವ್ರನ್ನ ಹಿಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ. ಆದರೆ ಪ್ರಿಲಿಮಿನರಿಯಾಗಿ ಈಗ ಬಂದಿರೋ ಅಂಥದ್ದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅದನ್ನು ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ನಾವು ಅದಕ್ಕೇನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀವಿ. ಸರ್, ಎಫ್ಐಆರ್ ದಾಖಲಾಗಿದ್ದಂತೆ ನಾಗರಾಜು ಅವ್ರ ರಕ್ಷಣೆ ಪೊಲೀಸ್ ಪ್ರಿಲಿಮಿನರಿಯಾಗಿ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದಮೇಲೆ ಈಗ ಅವರು 2 ಪಾರ್ಟಿ ಅಲ್ಲ, ಸೊ ಅದಕ್ಕೆ ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗಿದ ಮೇಲೆ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಒಂದು ವೇಳೆ ಅವ್ರು ಮರ್ಡ್ರೇ ಮಾಡಿದ್ದಾರೆ ಅಂದರೆ ಅದಕ್ಕೆ ಬೇಕಾದಂಥ ಏನು ಎವಿಡೆನ್ಸ್ಗಳು ಅವೆಲ್ಲ ಏನು ಸಿಗುತ್ತೆ ಅದ್ರ ಮೇಲೆ ಫರ್ದರ್ ಆ್ಯಕ್ಷನ್ ತೊಗೊಳ್ತಾರೆ. ಇವೆಲ್ಲ ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಮೆಡಿಕಲ್ ರಿಪೋರ್ಟಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟವರು, ಅದಕ್ಕೆ ಕಾರಣೀಭೂತರು ಯಾರು, ನ್ಯಾಚುರಲಾಗಿ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ಆ ಜಗಳಗಳಾದಾಗ ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತವೆ. ಸರ್, ಮೃತ ಕುಟುಂಬದ ಸದಸ್ಯರು ಹೇಳ್ತಾ ಇರುವಂಥದ್ದು ಅವರು ಪೊಲೀಸರು ನಡೆ ಬಗ್ಗೆ ನಮ್ಗೆ ಅನುಮಾನ ಇದೆ, ಇನ್ನೂ ಆರೋಪಿನ ಬಂಧಿಸಿಲ್ಲ. ಇಲ್ಲ, ಅದನ್ನು ನಾವು ಖಂಡಿತವಾಗಿ ಅದರ ಮೇಲೆ ನಾನು ಕೂಡ ಕಮಿಷನರ್ ಜೊತೆ ಮಾತನಾಡ್ತೀನಿ. ಈ ರೀತಿ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಸೂಚನೆ ಕೊಡ್ತೇನೆ. ಅದಕ್ಕೇನಾದರೂ ಅವ್ರ ಹತ್ರ ಯಾರು ಅಗ್ರೀವ್ಡ್ ಪಾರ್ಟೀಸ್ ಇದ್ದಾರೆ ಅವ್ರ ಹತ್ರ ಬೇರೆ ಬೇರೆ ಎವಿಡೆನ್ಸ್ಗಳಿದ್ದರೆ ಅದನ್ನು ನಮ್ಮ ಪೊಲೀಸಿನವ್ರಿಗೆ ಕೊಡಲಿ. ರೈಟ್, ಈ ಘಟನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾರೆ. ಅಂಕಿತಾ, ಏನಿದೆಯೂ ಘಟನೆ? ಸಭಾ ಕೊಡಗೇಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ನಡೆದಿದೆ. ಆ ಗಲಾಟೆಯಲ್ಲಿ ಪ್ರಕಾಶ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿರ್ತಾರೆ. ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡ್ತಾರೆ. ಪ್ರಕಾಶ್ ಕೊಲೆಗೆ ನಾಗರಾಜು ಹಾಗೆ ಅವರ ಕಡೆಯವರೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡಿ ಠಾಣಾ ಮುಂಭಾಗ ಒಂದು ಪ್ರತಿಭಟನೆ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾರೆ. ಅಂದ್ರೆ ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ನೀಡಿದ್ರು ಕೂಡ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋ ಆರೋಪವನ್ನ ಅವರು ಮಾಡ್ತಾ ಇದ್ರು. ಅದಲ್ಲದೆ ಅಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಅದೇ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಆರೋಪಿಗಳಾದಂತಹ ನಾಗರಾಜ್ ಹಾಗೆ ಆತನ ಕಡೆಯವರು ಬಂದು ಇವರು ಪ್ರಕಾಶ್ ಹಾಗೆ ಅವರ ಮನೆಯವರ ಮೇಲೆ, ಕುಟುಂಬಸ್ಥರ ಮೇಲೆ, ಪತ್ನಿ ಹಾಗೆ ಅವರ ತಾಯಿ ಮುನಿಯಮ್ಮ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಪ್ರಕಾಶ್ ಅವರು 112ಗೆ ಕರೆಯನ್ನ ಕೂಡ ಮಾಡ್ತಾರೆ. ಅಷ್ಟೊತ್ತಿಗೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಕೆಲವರು ಅಲ್ಲಿದ್ದಂತಹ ಕೆಲವೊಂದು ಗೂಂಡಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಪ್ರಕಾಶ್ 112ಗೆ ಕರೆ ಮಾಡಿದ ಬಳಿಕ ಅಲ್ಲೇ ಕುಸಿದು ಬೀಳ್ತಾರೆ. ಬಿದ್ದ ಬಳಿಕ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಆದ್ರೆ ಅಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ವೈದ್ಯರು ನೀಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಆರೋಪಿ ನಾಗರಾಜ್ ಹಾಗೆ ಅವರ ಕಡೆಯವರು ಹಲ್ಲೆ ಮಾಡಿದ್ರಿಂದ ಈ ರೀತಿಯಾಗಿ ಆಗಿದೆ, ಇದೊಂದು ಕೊಲೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿದ್ರು. ಯಾವಾಗ ಠಾಣಾ ಮುಂದೆ ಅವರ ಆಕ್ರೋಶವನ್ನ ಹೊರ ಹಾಕಿದ್ರು, ನ್ಯೂಸ್ ಫಸ್ಟ್ ನಲ್ಲೂ ಕೂಡ ಈ ಬಗ್ಗೆ ಸುದ್ದಿ ವರದಿಯಾಗಿತ್ತು. ಅದಾದ ಬಳಿಕ ಪೊಲೀಸರು ಕೂಡ ಎಫ್ಐಆರ್ ಅನ್ನ ದಾಖಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ಎಫ್ಐಆರ್ ನಲ್ಲಿ A1 ಆಗಿ ನಾಗರಾಜ್ ಏನಿದ್ದಾನೆ ಆತ ಪ್ರಭಾವಿ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕೊಡಗೇಹಳ್ಳಿ ಸುತ್ತಮುತ್ತ ಸಾಕಷ್ಟು ಜಾಗಗಳನ್ನ ಆತ ಹೊಂದಿದ್ದಾನೆ, ಸಾಕಷ್ಟು ಸೈಟ್ಗಳು ಆತನ ಹೆಸರಿನಲ್ಲಿದೆ. ಜೊತೆಗೆ ಆತನ ಬೆನ್ನಿಗೆ ಸಾಕಷ್ಟು ಜನ ನಿಂತಿದ್ದಾರೆ ಅನ್ನೋ ಅನುಮಾನವನ್ನ ಕೂಡ ಈಗಾಗಲೇ ಮೃತನ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಪ್ರಕರಣ ದಾಖಲಾಗಿ ಎಫ್ಐಆರ್ ದಾಖಲಾಗಿ 3 ದಿನ ಕಳೆದ್ರೂ ಕೂಡ ಇದುವರೆಗೂ ಕೂಡ ಆ ಆರೋಪಿ ನಾಗರಾಜ್ ಏನಿದ್ದಾನೆ ಆತನನ್ನ ಬಂಧಿಸಿಲ್ಲ ಅನ್ನೋ ಆರೋಪ, ಜೊತೆಗೆ ಓರ್ವ IPS ಅಧಿಕಾರಿ ಕೂಡ ಆತನ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋ ಒಂದಷ್ಟು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಪೊಲೀಸರ ನಡೆ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.